ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಬೆಳಗ್ಗೆಯಿಂದ ಸ್ವಲ್ಪ ಬ್ಲಾಗ್ಸ್ನ ತೊಗೊಂಡಿದ್ದೆ, ಅಂದರೆ ಮೆಹಂದಿ ಹಾಕ್ಕೊಂಡಿದ್ದೆ ಇವತ್ತು. ಸೊ ಎಲ್ಲೋ ಒಂದೊಂದು ಗ್ರೇ ಹೇರ್ಸ್ ಇದೆ ಅಂತ ಹೇಳಿದ್ನಲ್ಲ, ಕಾಣಿಸಲ್ಲ, ನನ್ನ ಕೂದಲು ಭಾಳ ಕಪ್ಪಿದೆ. ಸೊ ಅದಕ್ಕೆ ಒಂದು ಮೆಹಂದಿ ಹಾಕ್ಕೊಂಡೆ. ತುಂಬ ದಿನ ಆಗಿತ್ತು ಮೆಹಂದಿ ಹಾಕಿ. ತಿಂಗಳಿಗೆ ಒಂದು ಬಾರಿ ಹಾಕ್ತೀನಿ ಅಷ್ಟೇ ಮೆಹಂದಿ. ಸೊ ನಾವು ಫಸ್ಟೆಲ್ಲ ಬ್ಲಾಗ್ ಶುರು ಮಾಡಿರೋ ಅವಾಗಿಂದ ನೋಡಿರೋರಿಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಅಂತ. ಉದ್ದಕ್ಕೆ ದಪ್ಪಗೆ ಸಖತ್ ಚೆನ್ನಾಗಿದೆ ನನ್ನ ಹೇರು ಸ್ಟಾರ್ಟಿಂಗ್. ಆಮೇಲೆ ಕಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನೋಡಿ, ಹೇರ್ ಅಂತೂ ತುಂಬ ಚೆನ್ನಾಗಿ ಕಪ್ಪಗೆ ಉದ್ದಕ್ಕೆ ಚೆನ್ನಾಗಿದೆ. ಸೊ ಈಗಲೂ ಹಂಗೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಸೊ ಯಾಕೋ ಸ್ವಲ್ಪ ಹೇರ್ ಗ್ರೋತ್ ಸ್ವಲ್ಪ ಸ್ಟಾಪ್ ಆಗಿದೆ. ಡಯಟು ಅದು ಇದು ಅಂತೀವಲ್ಲ, ಅದಕ್ಕೋಸ್ಕರನೋ ಏನೋ ಗೊತ್ತಿಲ್ಲ. ಬನ್ನಿ ಇವಾಗ ದೇವ್ರ ದೀಪ ಹಚ್ಚಿ ಊರಿಗೆ ನಮ್ಮ ಅಣ್ಣವ್ರು ಬಂದಿದ್ದಾರೆ, ಪಾಪು ಕರ್ಕೊಂಡ್ಬಂದಿದ್ದಾರೆ. ಸಣ್ಣ ಪಾಪುನ, 3 ತಿಂಗಳದ ಪಾಪು. ಬರ್ರಿ ಅಂತಿದ್ದಾರೆ. ನನಗೂ ಪಾಪು ನೋಡೋ ಆಸೆ. ನೋಡೋಣ, ಹೋಗಿ ಬರೋಣ ಅಂತ ನಮ್ಮಮ್ಮ ಅವರು ಫೋನ್ ಮಾಡ್ತಾಯಿದ್ದಾರೆ, ಬಂದ್ರಿ ಸುಜಿತ್ ಕರ್ಕೊಂಬರ್ರಿ ಅಂತ. ಸೊ ನೋಡೋಣ, ಆಮೇಲೆ ಇವಾಗ ದೇವ್ರ ದೀಪ ಹಚ್ಬಿಟ್ಟು ಹೋಗಿ ಬರೋಣ ಅಂತ ಅನ್ಕೋತಾ ಇದ್ವಿ. ಸೊ ನಮ್ಮ ಮನೆಯವ್ರು ನಾನೇನು ಬರೋಲ್ಲ, ನೀವೇ ಹೋಗ್ಬೋಗ್ರಿ, ನಮ್ಮ ಕೈಲಿ ಬಿಸಿಲಲ್ಲಿ ಆಗಲ್ಲ ಬರೋಕ್ಕೆ ಅಂತಿದ್ದಾರೆ. ನಾನು ಒಂದು ಅರ್ಧ ಗಂಟೆ ಹೋಗಿ ಬರೋಣ ಬನ್ನಿ, ಬೇಗ ಹೋಗಿ ಬಂದ್ಬಿಡೋಣ. ರೋಹಿತ್ಗೇನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ, ಅವನು ಓದ್ಕೋಬೇಕು, ಅದಕ್ಕೋಸ್ಕರ ದೀಪ ಹಚ್ಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಸೊ ನೋಡಿ, ಮೆಹಂದಿ ಹಾಕ್ಕೊಂಡಿರೋದು ಕಲರ್ ಅಲೋವೆರಾ ಜೆಲ್ ಅಪ್ಲೈ ಮಾಡಿಕೊಂಡು. ಸಂಡೇ ಸ್ವಲ್ಪ ಲೇಟೇನೆ ಸ್ನೇಹಿತರೆ, ಪೂಜೆನೂ ಸ್ವಲ್ಪ 12 ಗಂಟೆ ಆಗುತ್ತೆ. ಸೊ ಬೆಳಗ್ಗೆ ಮೆಹಂದಿ ಹಾಕ್ಕೊಂಡಿದ್ದೆ, ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು. ಸಂಡೇ ಸ್ಪೆಷಲ್ ಮೆಹಂದಿ ಹಾಕ್ಬಿಟ್ಟಿದ್ದೀವಿ. ಅದು ನೆಟ್ಟಿಗೆ ಹಾಕೊಳಕ್ಕೂ ಆಗಲಿಲ್ಲ, ಸೈಡ್ಗೆ ಹೋಗ್ಬಿಟ್ಟೈತಿ ಗಂಟು. ಅಯ್ಯೋ ಭಗವಂತ, ಎಷ್ಟೊಂದು ಹೂವು ಬಿಟ್ಬಿಟ್ಟಿದೆ, ಕಲರ್ಫುಲ್ ಹೂವು. ಅಯ್ಯೋ ದೇವ, ಭಾನುವಾರ ಅಂದ್ರೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಹೂವು ಬಿಡ್ತವೆ. ಅಲ್ಲಿ ನೋಡಿ ಅಲ್ಲಿ. ಓಹೋ ಒಂದು ರೌಂಡ್ ಹಂಗೆ ತೋರಿಸ್ಕೊಂತೀನಿ ನೋಡಿ. ಗಿಡ ತುಂಬ ಹೂವುಗಳು ನೋಡಿ, ಎಷ್ಟು ಹೂಗಳು. ನೋಡಿದ್ದೀನಿ, ನಿಮ್ಮ ಬಾರಮ್ಮ ನೀನು ಸುಮ್ಮನೆ. ಇಲ್ಲಿ ನೋಡಿ ಇದರಲ್ಲಿ ನೋಡಿ, ಇಲ್ಲಿ ದಿನ 7 8 ಇಷ್ಟು ಹೂ ಬಿಡುತ್ತೆ. ಏನು ಗೊತ್ತಾ ರೀಸನ್ನು? ನೀರು. ಬಾರ ಒಳಗಡೆ. ಈಗ ಫಸ್ಟ್ ಬಿಡಿಸ್ಕೊಂಬಿಡೋಣ, ಇವತ್ತು ಲೇಟ್. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ, ಇನ್ನೊಂದಷ್ಟು ಹಾಗೆ ಬಿಟ್ಟಿದ್ದೀನಿ. ಸಖತ್ ಕಲರ್ಸು. ಮತ್ತು ನೋಡಿ ಹೂಗಳು ನೋಡಿ ಎಷ್ಟು ಕಲರ್ಸ್ ಇದೆ, ನೀವೇ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇವತ್ತಂತೂ ನಾನು ಹೇಳಿದ್ನಲ್ಲ, ಪ್ರತಿ ಸಂಡೇ ಹೂಗಳಂತೂ ಜಾಸ್ತಿ ಬಿಡುತ್ತೆ. ಏನು ರೀಸನ್ನು ಅಂತ ಗೊತ್ತಿಲ್ಲ, ಸಂಡೇ ಮಾತ್ರ ಸಖತ್ತು ಹೂಗಳು ಬಿಡುತ್ತೆ ನೋಡಿ. ಪೂಜೆಗಿಟ್ಟಿರೋಂಥ ಹೂಗಳೆಲ್ಲ ನಮ್ಮ ಗಾರ್ಡನ್ದೆ. ಇದಕ್ಕೆಲ್ಲ ದುಂಡು ಮಲ್ಲಿಗೆ, ಆಮೇಲೆ ಏನಂತಾರೆ, ನಂಜುಬಟ್ಲು ಅಂತಾರಲ್ಲ, ಅದು ವಿಗ್ರಹಗಳಿಗೆ. ನೋಡಿ ಎಷ್ಟು ಕಲರ್ಸ್. ಇನ್ನೂ ಒಂದಷ್ಟಿತ್ತು, ಎಲ್ಲ ಹಾಗೆ ಬಿಟ್ಟು ಬಂದೆ, ಸಾಕು ಗಿಡಗಳಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಇವತ್ತು ಡೈಲಿ ಇಷ್ಟೇ ಹೂ ಬಿಡುತ್ತೆ, ಒಂದೊಂದು ಸಲ ಕಡಿಮೆ ಇರುತ್ತೆ ಅಷ್ಟೇ. ನನಗಂತೂ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂಗಳನ್ನ ಹಿಂಗೆ ದೇವ್ರಿಗೆ ಅಲಂಕಾರ ಮಾಡಬೇಕು ಅಂದರೆ ನಂಗೆ ಸಖತ್ ಇಷ್ಟ. ರೋಹಿತ್ಗೆ ಹೂ ಮುಡ್ಸೋ ಪೀರಿಯಡ್ ಟೈಮಲ್ಲಿ ಈ ಥರ ಬಿಟ್ಟಿರ್ತಾವಲ್ಲ, ಎಷ್ಟೊಂದು ಬಿಡಿಸ್ಕೊಂಬಂದಿರ್ತೀವಿ, ಮುಡ್ಸೋ ಅಂತ ಕೊಟ್ಟರೆ ಒಂದೊಂದೆಲ್ಲ ಇಟ್ಬಿಟ್ಟು ನೋಡಿ ಹಾಗೆ ಅಲ್ಲಿ ಬುಟ್ಟಿಲಿ ಹಂಗೆ ಬಿಸಾಕಿರ್ತಾನೆ, ಅವ್ನು ಮುಡ್ಸೋದೇ ಇಲ್ಲ. ಸೊ ತಾಳ್ಮೆ ಬೇಕು, ದೇವ್ರಿಗೆ ಅಲಂಕಾರ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಈ ಥರ ಎಲ್ಲ ಹೂಗಳನ್ನ ನೀಟಾಗಿ ಜೋಡಿಸ್ಕೊಂಡು ಅಲಂಕಾರ ಮಾಡಬೇಕು ಅಂದ್ರೆ ಅದಕ್ಕೂ ತಾಳ್ಮೆ ಇರಬೇಕು, ಸುಮ್ಮನೆ ಏನೋ ಅಡ್ಡಂಬಡ್ಡ ಮಾಡೋದಲ್ಲ. ಆಮೇಲೆ ಏನು ಗೊತ್ತಾ, ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಮನೆ ದೇವರು ಬಹಳ ಇಂಪಾರ್ಟೆಂಟು ಅಂತ.
ಸೊ ನಾವು ಮನೆ ದೇವ್ರನ್ನ ಎಷ್ಟು ಪ್ರೀತಿಸ್ತೀವೋ ಅಕ್ಷಣ ನಮಗೆ ಕೊಡ್ತಾನೆ ಮನೆ ದೇವರು ಅಂತ ಹೇಳ್ತಾರೆ. ಸೊ ನಾವು ದೇವ್ರನ್ನ ಪ್ರೀತಿಸ್ಲಿಲ್ಲ ಅಂದರೆ, ಮನೆ ದೇವ್ರನ್ನ ಇಷ್ಟಪಡಲಿಲ್ಲ ಅಂದರೆ, ಸೊ ದೇವ್ರು ಏನಂತ ಹೇಳ್ತಾನೆ, ಸೊ ನೀವು ಭಗವಂತ ಏನು ಹೇಳೋದು ಅಂತಂದರೆ, ನೀನು ನಮ್ಮನ್ನು ಪ್ರೀತಿಸಿ ಪೂಜೆ ಮಾಡ್ತಿಲ್ಲ, ಅಡ್ಡಾದಿಡ್ಡಿ ಪೂಜೆ ಮಾಡ್ತಿದ್ದೆ ಅಂದರೆ ನಿನ್ನಂಥ ಲಕ್ಷಾಂತರ ಜನ ನನಗೆ ಭಕ್ತರಿದ್ದಾರೆ, ಅವ್ರ ಮನೆಗೆ ಹೋಗ್ತೀನಿ ನಾನು ಅಂತ ಹೊರಟ್ಬಿಡ್ತಾನೆ ಭಗವಂತ. ಸೊ ಅದಕ್ಕೆ ನಾವು ದೇವ್ರನ್ನ ಯಾವುದರಿಂದನೂ ಕಟ್ಟಾಕೋಕ್ಕೆ ಸಾಧ್ಯ ಇಲ್ಲ. ಭಗವಂತನ ನಮ್ಮ ಭಕ್ತಿ ಪ್ರೀತಿಯಿಂದ ಕಟ್ಟಾಕಬೇಕು, ಆಯಿತಾ. ಇದರಿಂದ ಮಾತ್ರ ಮನೆಯಲ್ಲಿ ದೇವ್ರನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ, ಆಯಿತಾ. ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನನ್ನ ಪೂಜೆ ಅಂದರೆ ನನ್ನ ಸ್ನೇಹಿತರು, ಹಿತೈಷಿಗಳು ಎಲ್ರಿಗೂ ಇಷ್ಟ. ನಾವು ಅಷ್ಟು ಚಂದವಾಗಿ ಪೂಜೆ ನಾನು ಹೇಳ್ಕೊತೀನಿ ಅಂತ ಅಲ್ಲ, ನಾನು ಭಗವಂತನ ಪೂಜೆ ಮಾಡೋದೇ ಹಿಂಗೆ ನಾನು ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವಾಗ ಅಮ್ಮವ್ರ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ಶ್ವೇತಾ ಅವ್ರ ಶಾಪ್ದೆ ಅಗೇನ್ ಈ ಡ್ರೆಸ್ಸು ಕೂಡ ಆಲ್ರೆಡಿ ನೋಡಿದ್ದೀರಾ. ದೇವಸ್ಥಾನಕ್ಕೆ ಹೋಗೋಕೆ ಹಾಕಿದ್ದು, ಮತ್ತೆ ಇದನ್ನು ಹಾಕಿ ವಾಶ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಸಡನ್ಲಿ ಅಮ್ಮರೂರ್ಗೆ ಹೋಗೋ ಯಾವ ಡ್ರೆಸ್ ಸಿಕ್ತು ಅಂತ ಅದನ್ನೇ ತಗೊಂಡು ಹಾಕ್ಕೊಂಡು ಬರ್ತಾ ಇದ್ದೀನಿ. ಸೊ ಇದು ಕೂಡ ತುಂಬ ಬ್ಯೂಟಿಫುಲ್ ಆದಂಥ ಡ್ರೆಸ್. ನನ್ನ ಫೇವ್ರೆಟ್ ಡ್ರೆಸ್ಗಳೆಲ್ಲ ಜಾಸ್ತಿ ಹಾಕಲ್ಲ, ಹಂಗೆ ಇಟ್ಟಿರ್ತೀನಿ. ಸೊ ಇವತ್ತು ಅರ್ಜೆಂಟ್ಗೆ ಅಂತ ಹಾಕ್ಕೊಂಡು ಹೊರಟಿದ್ದೀನಿ. ಇನ್ನೇನು ಶ್ವೇತಾ ಅವ್ರದ್ದು ಶಾಪ್ ಓಪನಿಂಗ್ ಆಗುತ್ತೆ. ಸೊ ಆಫರ್ ಅಂತೂ ಖಂಡಿತ ಇದೆ, ಹೇಳ್ತಾರೆ. ಸೊ ಹೇಳಿದ ಮೇಲೆ ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ ಏನು ಆಫರ್ ಕೊಡ್ತಾ ಇದ್ದಾರೆ ಅಂತ, ಯಾವತ್ತು ಓಪನ್ ಇದೆ, ಏನೋ ಇರ್ತಾ ಅಂತ. ಸೊ ಐ ಥಿಂಕ್ ಬಸವನ ಹಬ್ಬದ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ಓಪನ್ ಮಾಡಬೇಕು ಅಂತ ಐಡಿಯಾ ಇದೆ. ಸೊ ಓಪನ್ ಮಾಡಿದ್ರೆ ಖಂಡಿತ ಆಫರ್ ಅಂತೂ ನನ್ನ ವ್ಯೂವರ್ಸ್ಗಂತೂ ಖಂಡಿತ ಇರುತ್ತೆ. ಸೊ ಏನು ಆಫರು, ಏನು ಎತ್ತ ಕತೆ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಮಿಸ್ ಮಾಡ್ದಲೇ ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇದ್ದರೆ ಖಂಡಿತ ನಿಮಗೂ ಕೂಡ ಒಳ್ಳೆ ಆಫರಲ್ಲಿ ಬ್ಯೂಟಿಫುಲ್ ಆದಂಥ ಡ್ರೆಸ್ಗಳು ಸಿಗುತ್ತೆ. ಸೊ ಹೀಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ, ಬ್ಲಾಗ್ಗಳನ್ನ ನೋಡ್ತಾ ಇರಿ ಸ್ನೇಹಿತರೆ. ನಾನು ಏನು ಹೆಚ್ಚು ರೆಡಿಯಾಗಿಲ್ಲ ಇವತ್ತು. ಸೊ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಒಂದು ತರ್ತೀನಿ, ಒಂದು ಬಿಂದಿ ಇಟ್ಕೊಂಡು ದೇವ್ರ ಪೂಜೆ ಮುಗಿಸಿ ಹೊರಡ್ತಾ ಇರೋ ಅಂಥದ್ದು. ಸೊ ನಾನೇನು ರೆಡಿಯಾಗೋಕ್ಕೆ ಹೋಗಿಲ್ಲ, ಬನ್ನಿ ಹೊರಡೋಣ, ಇಲ್ಲೇ ಅಲ್ಲ ಹತ್ತಿರ. ಸೊ ಹಂಗಾಗಿ ಏನು ರೆಡಿಯಾಗೋಕ್ಕೆ ಹೋಗಿಲ್ಲ. ಮೆಹಂದಿ ಅಂತೂ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಸ್ವಲ್ಪ ಕರ್ಲಿ ಏರು, ಸ್ವಲ್ಪ ನಂದು ತುಂಬ ಮಿಡ್ಲು ಅಲ್ಲ, ತುಂಬ ಕರ್ಲಿನೂ ಅಲ್ಲ ಅನ್ನೋ ಥರ ಇದೆ. ಮೊದಲಿಂದಲೂ ಹೀಗೆ, ಬಟ್ ನನಗೆ ಸ್ಟ್ರೈಟ್ ಮಾಡ್ಸೋಕ್ಕೆಲ್ಲ ಇಷ್ಟ ಇಲ್ಲ, ಯಾಕೆಂದರೆ ಹೇರೆಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ. ಕಿಟಕಿಗಳು ಹಾಕೋರೋಯ್ತಾ. ನಮ್ಮ ಮನೆಯವ್ರಿಗೆ ನನ್ನ ಫೇಸ್ ಒಂಚೂರು ಹಾಳಾಗಂಗಿಲ್ಲ, ಚೆನ್ನಾಗಿರ್ಬೇಕು ಗುಂಡ್ಗುಂಡಿಗೆ, ಇಲ್ಲ ಬೈತಾರೆ ಮೊದಲಿಂದನೂ ಹಾಗೆ. ನಾನು ಅಂದರೆ ಬಹಳ ಕೇರು, ನಾನು ಎಷ್ಟು ಕೇರ್ ಮಾಡ್ತೀನಿ ಅವರು ಹಾಗೇ. ಸ್ವಲ್ಪ ಸಣ್ಣ ಆಗಿ ಫೇಸ್ ಹಾಳಾದರೆ ಎಲ್ಲ ವ್ಯತ್ಯಾಸ ಆದರೂ ಹೇಳ್ತಾ ಇರ್ತಾರೆ. ಹಂಗಂತ ನಾನೇನು ಫುಲ್ಲು ಸಣ್ಣಗಿದ್ದೀನಿ ಅಂತ ಏನು ಹೇಳಲ್ಲ. ಸೊ ಇರೋದು ಸಾಕು, ಮೇಂಟೈನ್ ಮಾಡಿ, ಸಣ್ಣ ಆಗಬೇಡ ಅಂತ ಬೈತಾ ಇರ್ತಾರೆ. ಸೊ ಇನ್ನೊಂದು ಫಿಕ್ಸ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಇನ್ನೂ ಒಂದು ಫಿಕ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ, ಹೋಗೋಣ ಅಮ್ಮವ್ರ ಮನೆಗೆ, ಆಯಿತಾ. ನೋಡಿ ರೋಹಿತ್ ಡ್ರೈವ್ ಮಾಡ್ತಾ ಇದ್ದಾನೆ. ಈಗ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಹೋಗ್ಬೇಕಾದ್ರೆ ರೋಹಿತ ಬರ್ಬೇಕಾದ್ರೆ ನಾನು ಅಂತ. ಅಯ್ಯ ಕಳ್ಳ, ಹೇಳಿದ ಮಾತು ಕೇಳಬೇಕು, ಚೇಷ್ಟೆ ಶುರು ಮಾಡಿ. ತುಂಬ ದಿನ ಆಗಿತ್ತು ನಮ್ಮ ಅಮ್ಮರ ಮನೆಗೆ ಹೋಗಿ, ಈಗಲೂ ಹೋಗ್ತಾ ಇರಲಿಲ್ಲ. ಸುಜಿತ್ ತಿಮ್ಸೆಗೆ ಹೋಗ್ತಾ ಇರೋದು. ಅಲ್ಲಿ ಕಿಟ್ಟು ನೋಡಿ, ಊಟ ಎಲ್ಲ ಆಯಿತು. ಸುಜಿತ್ ಕರ್ಕೊಂಡು ಹೋಗೋದೇ ಇರೋದು. ಇವಾಗ ಸಣ್ಣ ಪಾಪನ್ನು ನೋಡಿದ್ವಿ, ನಿದ್ದೆ ಹೊಡಿತೈತಿ ಸಿಕ್ಕಾಬಿಟ್ಟೆ, ಚೆನ್ನಾಗಿದ್ದಾಳೆ. ಸಮೀಕ್ಷನ್ ಥರನೇ ಅವಳು. ಇವಾಗ ಊಟ ಎಲ್ಲ ಮಾಡ್ಕೊಂಡಿಲ್ಲ, ಏನು ಜಾಸ್ತಿ ವಿಡಿಯೋ ತಗೊಳಕ್ಕಾಗಲಿಲ್ಲ. ಬಿಸಿಲಿಗೆ ಎಲ್ಲೋದ್ರೂ ಸಾಕಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಯಾವುದೂ ಇಂಟ್ರೆಸ್ಟೇ ಇಲ್ಲ ಇತ್ತೀಚೆಗಂತೂ, ಯಾಕೆಂದರೆ ಬಿಸಿಲು ಜಾಸ್ತಿ, ಅದ್ರ ಜೊತೆ ಸ್ವಲ್ಪ ಎಕ್ಸಸೈಸ್ ವರ್ಕೌಟ್ ಮಾಡಿದೆ ಅಂದರೆ ಅಷ್ಟಕ್ಕೆ ಯಾಕೋ ಮೈ ನೋವು ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಬಿಸಿಲಲ್ಲಿ ಹೋಗ್ಬಿಟ್ರೆ ಸುಮ್ಮನೆ ಮಲಗ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಲ್ಲಿ ಪಾಪು ಜೊತೆ ಆಟ ಆಡಿದೆ. ಪಾಪುನೇನು ತೋರಿಸ್ತಾ ಇಲ್ಲ, ಯಾಕೆಂದರೆ ಪುಟ್ಟು ಪಾಪು ಇನ್ನೂ 3 ತಿಂಗಳು ತುಂಬಿಲ್ಲ, 14ಕ್ಕೆ 3 ತಿಂಗಳು ತುಂಬುತ್ತೆ. ಸೊ ನಮ್ಮ ಅದಕ್ಕೇ ಪಾಪು ಫೋಟೋಸ್ ಎಲ್ಲೂ ಶೇರ್ ಮಾಡಿಲ್ಲ, ಸ್ಟೇಟಸಲ್ಲಾಗಲಿ ಇಲ್ಲೇ ಆಗಲಿ. ಸೊ ಹಂಗಾಗಿ ನಾನು ಪಾಪುನ ತೋರ್ಸೋಕ್ಕೆ ಹೋಗಲಿಲ್ಲ. ಪಾಪು ಮಾತ್ರ ನನ್ನ ದೊಡ್ಡ ಸಮೀಕ್ಷಾ ಇದ್ದಾಳಲ್ಲ, ನನ್ನ ದೊಡ್ಡ ಸೊಸೆ, ಹಂಗೇ ಇದ್ದಾಳೆ, ಸೇಮ್ ಟು ಸೇಮ್ ಇದ್ದಾಳೆ. ಅದೇ ಕಲರು, ಅದೇ ಮೂಗು, ಅದೇ ಮೂತಿ, ಸೇಮ್ ಟ್ವಿನ್ಸ್ ಥರ ಇದ್ದಾರೆ ಇಬ್ಬರೂ ಕೂಡ. ಇಲ್ಲಿ ಭಾಳ ದಿವಸ ಆಗಿತ್ತಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಬಂದೆ. ಸಖತ್ ಬಿಸಿಲು,
ಬಿಸಿಲಲ್ಲಿ ಹೊರಗೆ ಬರೋದೇ ಬೇಡಪ್ಪ ಅನಿಸುತ್ತೆ. ಸೊ ಕೆಲವರಂತೂ ಟ್ರಿಪ್ಪು ಅದು ಇದು ಹೋಗ್ತಾರೆ, ರಾಮ ಈ ಬಿಸಿಲಲ್ಲಿ ಹೆಂಗಾದರೂ ಹೋಗ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಇನ್ನು ಮುಂದೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ ಅಂತೆ. ಸೊ ಏನಾದರೂ ಒಂದು ವಾರದಲ್ಲಿ ಮಳೆ ಬರಲಿಲ್ಲ ಅಂದರೆ ಜನಗಳ ಪಾಡಂತೂ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಟೆಂಪ್ರೇಚರ್ ಜಾಸ್ತಿನೇ ಆಗ್ತಾ ಇದೆ ಬಿಸಿಲದು. ಇನ್ನು ನಾವು ಹೊರಟ್ವಿ, ಅಣ್ಣ ಕಾರ್ ಮುಂದಕ್ಕೆ ಹಾಕಿದ್ರು, ಅವ್ರದ್ದು ಹಿಂದಕ್ಕೆ ತೆಗೆದು ಸೊ ನನ್ನ ಕಾರ್ನ ನಾನು ತೊಗೋತಾ ಇದ್ದೀನಿ. ಸೊ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ನಂದೇ ಡ್ರೈವಿಂಗು ಅಂತ. ಸೊ ಬಿಸಿಲಿಗೂ ಅದಕ್ಕೂ ಹೆಂಗೆ ಆಗ್ಬಿಟ್ಟಿದ್ದೀವಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೇನೆ. ಸೊ ನನಗೆ ಟಚ್ ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಹೋಗ್ಬೇಕಾದ್ರೆ ಒಪ್ಪಂದ ಮಾಡ್ಕೊಂಡಿರ್ತೀವಿ ಅಂತ. ಹೋಗ್ಬೇಕಾದ್ರೆ ಅಥವಾ ಬರಬೇಕಾದ್ರೆ ನನಗೆ ಕೊಡಬೇಕು ಅಂತ ಹೇಳಿರ್ತೀನಿ. ಸೊ ಆಲ್ಮೋಸ್ಟು ರೋಹಿತು ಎಲ್ಲ ಕಡೆ ಅವನೇ ಓಡಿಸ್ತಾನೆ. ಸೊ ಅವನನ್ನೇ ನಾನು ನಂಬ್ಕೊಳಕ್ಕಾಗಲ್ವಲ್ಲ. ಸೊ ಓದೋಕ್ಕೆ ಅಂತ ಬೇರೆ ಕಡೆ ಹೋದರೆ ಸೊ ಮತ್ತೆ ಡ್ರೈವಿಂಗ್ ನನ್ನ ಹೆಗ್ಲು ಮೇಲೆ ಬೀಳುತ್ತೆ. ಹಾಗಾಗಿ ಸೊ ಇದಾದಮೇಲೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ತುಂಬ ಜನ ನನಗೆ ಸುಮಾರಷ್ಟು ಸಲ ಬಿಸಿಬೇಳೆಬಾತ್ ಪೌಡ್ರನ್ನ ತೋರಿಸಿ ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರಿ. ಬಿಸಿಬೇಳೆಬಾತ್ ಪೌಡ್ರು ಮತ್ತು ಬಿಸಿಬೇಳೆಬಾತ್ ಎರಡೂ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಕ್ಕಿ ಬೇಳೆ ಅದ್ರ ಜೊತೆಗೆ ಶೇಂಗಾ ಕಡಲೆಬೀಜ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ಕಡಲೆಬೀಜ ಇಷ್ಟಪಡೋರು ಹಾಕ್ಕೋಬೋದು. ಇದ್ರ ಜೊತೆ ಹಸಿ ಬಟಾಣಿನೂ ಕೂಡ ನಾನು ಸೇರಿಸ್ತೀನಿ. ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡಿ ನೀರು ಹಾಕಿ ಅಕ್ಕಿನ ಸ್ವಲ್ಪ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಅಕ್ಕಿ ನೆಂದರೆ ಬೇಳೆನೂ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ನಿಜ ಹೇಳ್ತಾ ಇದ್ದೀನಿ, ಈ ಥರ ಬಿಸಿಬೇಳೆಬಾತ್ ಪೌಡರ್ ಮಾಡಿ ಇನ್ಸ್ಟೆಂಟಾಗಿ ಮಾಡಿ ರೆಡಿ ಮಾಡಿ ನೋಡಿ. ಖಂಡಿತ ಯಾರು ಅಂಗಡೀಲಿ ತೊಗೊಂಬಂದು ಬಿಸಿಬೇಳೆಬಾತ್ ಪೌಡ್ರನ್ನ ಉಪಯೋಗಿಸೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಜ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಯಾವುದೇ ಪೌಡ್ರೂ ನನ್ನ ಅಂಗಡಿಯಿಂದ ತಂದು ಮಾಡಲ್ಲ. ಸೊ ನೋಡ್ತಾನೆ ಇರ್ತೀರ ಬ್ಲಾಗ್ಗಳಲ್ಲಿ. ಉದ್ದಿನಬೇಳೆ 1-2 ಸ್ಪೂನು, ಕಡಲೆಬೇಳೆ 1-2 ಸ್ಪೂನು, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, 1 ಸ್ಪೂನಷ್ಟು ಮೆಂತ್ಯ, ಅದ್ರ ಜೊತೆಗೆ 2 ಏಲಕ್ಕಿ. ಸೊ ಇಷ್ಟನ್ನು ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹುರ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಅಂದರೆ ವಾಂಗಿಬಾತ್ ಪೌಡರ್ ಆಗಲಿ ಅಥವಾ ಏನು ಪುಳಿಯೋಗರೆ ಪೌಡರ್ ಆಗಲಿ, ಚಿತ್ರಾನ್ನದ ಪೌಡರ್ ಆಗಲಿ ನಾನು ಹೊರಗಡೆಯಿಂದ ತಂದು ಮಾಡಲ್ಲ. ನಮ್ಮ ಮನೆಯಲ್ಲಿ ಇಷ್ಟನೂ ಪಡಲ್ಲ. ಮನೇಲಿ ಮಾಡಿದ್ದಾದರೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ತಿಂತಾರೆ. ಹಾಗಾಗಿ ಸೊ ಇದ್ರ ಜೊತೆಗೆ ಇವಾಗ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮ್ಗೇನಾದ್ರು ಬೇಕಂತಂದರೆ ಅದ್ರ ಜೊತೆಗೆ ಖಾರ ಬೇಕು ಅಂತಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ 1-2 ಸೇರಿಸ್ಕೊಳ್ಳಿ. ಗೊತ್ತಾಯ್ತಲ್ಲ ಏನೇನು ಹಾಕಿದ್ದೀನಿ ಅಂತ. ಸೊ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಾನು ಶೇರ್ ಮಾಡಿರ್ತೀನಿ. ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಅಲ್ಲೂ ಕೂಡ ಚೆಕ್ ಮಾಡಿ, ಆಯಿತಾ. ಇದನ್ನು ಸ್ವಲ್ಪ ಹುರ್ಕೊಂಡ್ಮೇಲೆ 1-3 ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ. ಜಸ್ಟ್ ಅವತ್ತಿಗೆ ಎಷ್ಟು ಬೇಕಷ್ಟೇ ನಾನು ಮಾಡ್ಕೊಳ್ಳೋದು. ಯಾವುದಾದ್ರೂ ಅಷ್ಟೇ, ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ ನಾನು. ಏಕೆಂದರೆ ಆವಾಗ ಮಾಡಿದ್ರೆ ಅದ್ರ ಟೇಸ್ಟೇ ಸೂಪರು ಸ್ನೇಹಿತರೆ. ಇಟ್ಬಿಟ್ಟು ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ 1-2 ಕಡ್ಡಿ ಕರಿಬೇವು ಮತ್ತು ಒಣ ಕೊಬ್ಬರಿ ಬೇಕೇ ಬೇಕು. ಒಂದಿಷ್ಟು ಒಣ ಕೊಬ್ಬರಿ 1 ಹಿಡಿಯೋಷ್ಟು ಸೀಳ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಧನಿಯಾ ಜೊತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಂದು ಕಡೆ ತಣ್ಣಗಾಗೋದಕ್ಕೆ ಇಡೋಣ. ಇನ್ನೊಂದು ಕಡೆ ಇನ್ನು ಬೇಳೆ ಎಲ್ಲ ಬೇಯೋದಕ್ಕೆ ಇಡೋಣ. ಶೇಂಗಾ ಮತ್ತು ಏನು ಅಕ್ಕಿ ಬೇಳೆ ಎಲ್ಲ ತೊಳೆದಿಟ್ಟಿದ್ದೆ ಅಲ್ವಾ, ಅದ್ರ ಜೊತೆಗೆ ತರಕಾರಿ, ಹಸಿ ಬಟಾಣಿ, ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಎಲ್ಲ ಹಾಕ್ಕೊಳ್ಳಿ ತರಕಾರಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ, ಅದ್ರ ಜೊತೆಗೆ ಹಸಿ ಬಟಾಣಿ 3 ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಜೊತೆನೆ ಸುಮಾರಷ್ಟು ಜನ ತೋರಿಸ್ತಾರೆ ಬೇರೆ ಬೇರೆ ಸಪ್ರೇಟ್ ಕೂಗಿಸಿ, ಅದು ಕೂಗಿಸಿ, ಇದು ಕೂಗಿಸಿ. ಅದು ರೇಜ್ಗೆ ಸ್ನೇಹಿತರೆ. ಈ ಥರ ಮಾಡಿ ಸೂಪರಾಗಿರುತ್ತೆ, ಎಲ್ಲ ಟೇಸ್ಟು ಒಂದೇ. ಸೊ ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಯಾಕೆಂದರೆ ಇದ್ರ ಜೊತೆ ಜೀರಿಗೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕೆ. ಆಮೇಲೆ ಈ ತರಕಾರಿ ಅನ್ನ ಬೇಯೋದಕ್ಕೆ ಸ್ವಲ್ಪ ಉಪ್ಪು, ಯಾಕೆಂದರೆ ಇಲ್ಲಾಂದರೆ ಸಪ್ಪೆ ಬಂದ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮತ್ತೆ ನಾವು ಸೇರಿಸ್ಕೋಬೋದು. ಇಷ್ಟನ್ನು ಹಾಕ್ಕೊಂಡು 1-3 ವಿಷಲ್ ಬರೆಸ್ಕೊಳ್ಳಿ, ಆಯಿತಾ. ಸಾಫ್ಟಾಗಿ ಬೆಂದಿರಬೇಕು. ಅಕ್ಕಿ ಬೇಳೆನ ನೆನೆಸಿಟ್ರೆ ಸಾಫ್ಟಾಗಿ ಬರುತ್ತೆ ಬಿಸಿಬೇಳೆಬಾತ್ ಪೌಡ್ರು. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನು ಹೇಳಿದ್ನಲ್ಲ, ಅಂಗಡಿಯಿಂದ ತರದೇ ಬಿಟ್ಬಿಡ್ತೀರ ಪೌಡ್ರು. ಇದನ್ನು ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಆಯಿಲು ಹಾಕ್ಕೊಳ್ಳಿ, ಅಡುಗೆ ಎಣ್ಣೆ 1-3 ವಿಷಲ್ ಬರ್ಸ್ಕೊಂಡಿನಿ. ಸೊ ಇಲ್ಲೇನು ಅಂತಂದರೆ ಇವಾಗ ತಣ್ಣಗಾಗಿದೆ, ಮಸಾಲ ಎಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ವಾ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಹಿಂಗು ಎರಡನ್ನೂ ಹಾಕ್ಕೊಂಡು ಫೈನ್ ಪೇಸ್ಟ್ ಏನು ಮಾಡ್ಕೋಬೇಕು ಅಂತ ಏನಿಲ್ಲ, ತರ್ತರಿಯಾಗಿ ಮಾಡ್ಕೊಂಡ್ರೆ ಸಾಕು. ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ.
ಅಂದರೆ ಸ್ವಲ್ಪ ಸಂಪೂರ್ಣವಾಗಿ ತಣ್ಣಗಾಗಿದ್ರೆ ಪೌಡ್ರ್ ಚೆನ್ನಾಗಿ ಬರುತ್ತೆ. ತುಂಬ ಫೈನ್ ಪೌಡ್ರು ಅಂತ ಏನಿಲ್ಲ, ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇಷ್ಟಿದ್ರೆ ಸಾಕು, ಸೂಪರಾಗಿರುತ್ತೆ. ಪೌಡ್ರು ರೆಡಿ ಆಯಿತು. ಮಿಕ್ಕಿದ್ರೆ ಮತ್ತೆ ಸಪ್ರೇಟಿಗೆ ಇಟ್ಕೊಳ್ಳಿ, ಇನ್ನೊಂದು ದಿವ್ಸಕ್ಕೆ ಬೇಕಾಗುತ್ತೆ. ಆಯಿತಾ, ಇವಾಗ ಬನ್ನಿ ಬಿಸಿಬೇಳೆ ಬಾತು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆ ಇಡ್ತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಹುಳಿ ಬೇಗ ಬಿಡುತ್ತೆ, ಚೆನ್ನಾಗಿ ಹುಳಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಲ ವಾಶ್ ಮಾಡಿಬಿಟ್ಟು ಹುಣಸೆ ಹಣ್ಣನ್ನು ಬಿಸಿನೀರು ಹಾಕಿ ಇಟ್ಟಿದ್ದೀನಿ ಒಂದು ಕಡೆ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರೇ ಬೆಸ್ಟು, ಅಗಲವಾಗಿರುತ್ತೆ, ಇಲ್ಲಾಂದರೆ ಅಗಲವಾದ ಪಾತ್ರೆ ಇದ್ರೂ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ. ಇನ್ನು ತಿನ್ನಬೇಕಾದ್ರೂ ತುಪ್ಪ ಹಾಕ್ಕೊಂಡ್ರೂ ಸಖತ್ತಾಗಿರುತ್ತೆ. ಸೊ ಇವಾಗ ಒಂದು ಸ್ಪೂನಷ್ಟು ತುಪ್ಪ, ಮನೇಲಿ ಸ್ವಲ್ಪ ತುಪ್ಪ ಖಾಲಿಯಾಗಿದೆ ನೋಡಿಕೊಂಡೇ ಇರಲಿಲ್ಲ, 1-2 ಸ್ಪೂನಷ್ಟು ತುಪ್ಪ ಇತ್ತು, ಅದನ್ನೇ ಹಾಕಿ ಅದ್ರ ಜೊತೆಗೆ ಎಣ್ಣೆ ಕೂಡ ಹಾಕಿದ್ದೀನಿ, ಒಂದು 5-6 ಸ್ಪೂನಷ್ಟು. ಇದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನೇನು ಹಾಕ್ತಾಯಿಲ್ಲ ಒಣಮೆಣಸಿನ್ಕಾಯಿ, ಬರೀ ಇಷ್ಟೇ ನಾನು ಹಾಕ್ತಾ ಇರೋದು. ಇದಕ್ಕೆ ಕರಿಬೇವು ಜೊತೆಗೆ ಗೋಡಂಬಿ, ಇಷ್ಟಪಡೋರು ಗೋಡಂಬಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಲ್ಲಲ್ಲೇ ಬಾಯಿಗೆ ಸಿಗ್ತಾಯಿದ್ರೆ. ಇದ್ರ ಜೊತೆಗೆ ನೀವು ಕೊಬ್ಬರಿ ಹೋಳನ್ನು ಕೂಡ ಸೇರಿಸ್ಕೋಬೋದು ಒಗ್ಗರಣೆಗೆ, ಅದು ಚೆನ್ನಾಗಿರುತ್ತೆ. ಅಲ್ಲಿ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ಸೀಳ್ಬಿಟ್ಟು ನಾನು ಪೌಡ್ರ್ ಮಾಡೋಕ್ಕೆ ಹಾಕ್ಕೊಂಡಲ್ಲ, ಆ ರೀತಿಯಾಗಿ ಹಾಕ್ಕೊಳ್ಳಿ ಬೇಕಾದರೆ, ಚೆನ್ನಾಗಿರುತ್ತೆ. ಸೊ ನಿಮ್ಮ ಇಷ್ಟ ಅದು. ಸೊ ಇಲ್ಲಿ ನಾನು ಗೋಡಂಬಿನ ಹಾಕ್ಕೊಂಡೆ. ಇಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊತೀನಿ, ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಏನು ಮತ್ತೆ ಬೇಯೋದ್ರಿಂದ ಕ್ಯಾಪ್ಸಿಕಮ್ ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ. ಸೊ ನೋಡಿ, ಇದು ಎರಡನ್ನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಟೊಮೊಟೊ, ಹುಳಿ ಟೊಮೊಟೊ ನಾನಿವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತು. ಯಾಕೆಂದರೆ ಸುಜಿತ್ಗೆ ಹುಷಾರಿರಲಿಲ್ಲ, ಕೇಳ್ತಾ ಇದ್ದ ಬಿಸಿಬೇಳೆ ಬಾತು ಬೇಕು ಅಂತ. ನಮ್ಮಮ್ಮನೂ ನಮ್ಮಪ್ಪನೂ ಸುಜಿತ್ ನೋಡೋಕ್ಕೆ ಬರ್ತೀನಿ ಅಂತ ಬೆಳಗ್ಗೆ, ಅವ್ರಿಗೂ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೊಳಕ್ಕೆ ಬರ್ತೀನಿ ಅಂದರು. ಬಂದರೆ ಖಂಡಿತ ಬರ್ತಾರೆ ತಿಂಡಿಗೆ ಅಂತ ಗೊತ್ತು ನನಗೆ, ಅದಕ್ಕೆ ಬಿಸಿಬೇಳೆ ಬಾತು ಜಾಸ್ತಿ ಮಾಡಿಡ್ತಾ ಇದ್ದೀನಿ. ಆಯಿತಾ, ಇವಾಗ ನೋಡಿ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೆ ಹುಣಸೆ ಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬಾರ್ದು ಬಿಸಿಬೇಳೆ ಬಾತಿಗೆ, ತಿನ್ನೋಕ್ಕಾಗಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ಕು ಕೆಲವ್ರಿಗೆ ಜಾಸ್ತಿ ಆಗುತ್ತೆ. ಅದ್ರ ಬದಲು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಬೇಕಾದರೆ 1-2 ಟೊಮೊಟೊ ಹಾಕ್ಕೊಳ್ಳಿ. ಈಗ ಆಲ್ರೆಡಿ ಮೊದಲೇ ಫ್ರೈ ಮಾಡಿ ಹುರಿದು ಇಟ್ಕೊಂಡಿದ್ದಂಥ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನು ಪೌಡ್ರನ್ನ ಒಂದು 4-5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಜಾಸ್ತಿ ಬೇಕು, ಕಡಿಮೆ ಆಗ್ತಿದೆ ಅಂತ ಅನ್ಸಿದ್ರೆ ಹಾಕ್ಕೊಳ್ಳಿ. ನಿಮಗೆ ನೋಡೋಕೆ ಹಿಂಗೆ ಕಾಣುತ್ತೆ. ಬಿಸಿಬೇಳೆ ಬಾತು ಅಂದರೆ ಈ ರೈಸೆಲ್ಲ ಕೂಗ್ಸಿದ್ದೀವಲ್ಲ, ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿ ಏನು ಕಲರ್ ಬರುತ್ತೆ ಅಂತ. ಕಲ್ಲರು ಆಮೇಲೆ ಈ ಟೈಮಲ್ಲಿ ಘಮ್ ಅಂತ ಇರುತ್ತೆ ಮನೆ ತುಂಬ, ತಿನ್ನಬೇಕು ಇವಾಗಲೇ ಅಂತಲೇ ಫೀಲ್ ಆಗ್ತಾ ಇರುತ್ತೆ. ನೋಡಿ ಬೇಕಾದರೆ ಬಿಸಿಬೇಳೆ ಬಾತ್ ರೆಡಿ ಆದಮೇಲೆ ಅಷ್ಟು ಎಚ್ಚರನ್ನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕಲೇಬೇಕು, ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಟೇಸ್ಟ್ ಅಷ್ಟು ರುಚಿಯಾಗಿ ಬರಲ್ಲ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೆಲ್ಲನ, ಮಕ್ಕಳು ಇಷ್ಟಪಡ್ತಾರಲ್ವ, ಸೊ ನಾನು ಜಾಸ್ತಿನೇ ಹಾಕ್ಕೋತೀನಿ ಬೆಲ್ಲನ. ಸೊ ಇವಾಗ ಫ್ರೈ ಮಾಡಿಕೊಂಡು ಏನಾದರೂ ಸ್ವಲ್ಪ ಎಲ್ಲ ಡ್ರೈ ಆಗ್ತಾಯಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನೋಡಿ, ಇವಾಗ ಚೆನ್ನಾಗಿ ಇದು ಫ್ರೈ ಮಾಡಿಕೊಂಡು ಇನ್ನೊಂದು 2 ಸ್ಪೂನ್ ಇತ್ತು, ಅದನ್ನು ಹಾಕೊಂಬಿಡೋಣ ಅಂತ ಹಾಕ್ಕೊಂಡೆ. ಖಾರ ಏನಿಲ್ಲ, ಕರೆಕ್ಟಾಗಿದೆ. ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕಿಲ್ಲ, ಯಾಕೆಂದರೆ ನಮ್ಮ ಮನೆ ಸ್ವಲ್ಪ ಖಾರ ಕಡಿಮೆ. ಸೊ ಖಾರ ಜಾಸ್ತಿ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಮನೆಯವರು ತಿನ್ನಲ್ಲ, ಮೊದಲಿಂದನೂ ಅಷ್ಟೇ ಖಾರ ಕಡಿಮೆನೇ ನಮ್ಮ ಮನೆಯಲ್ಲಿ. ಹಂಗಾಗಿ ಕರೆಕ್ಟಾಗಿತ್ತು ಖಾರ ಅಂತೂ. ಬರೀ ನಾನು ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ನೋಡಿ, ಅದಕ್ಕೆ ಕರೆಕ್ಟಾಗಿತ್ತು. ಇವಾಗ ನೋಡಿ ಕುದ್ದಾಯ್ತು ಇದು. ಇದಕ್ಕೆ ಆಲ್ರೆಡಿ ಬೇಯಿಸ್ಕೊಂಡಿರೋಂಥ ತರಕಾರಿ ಬೇಳೆ ಮಿಶ್ರಣ ಏದಿಂತೆ ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಕಡೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಿಮಗೆ ತೆಳುವಾಗಬೇಕು ಅಂದರೆ ತಣ್ಣೀರು ಹಾಕಬೇಡಿ, ದಯವಿಟ್ಟು ಬಿಸಿನೀರು ಕಾಯಿಸಿಟ್ಕೊಳ್ಳಿ, ಆಯಿತಾ. ಇವಾಗ ನಾನು ಬೇಳೆ ಮಿಶ್ರಣ ಎಲ್ಲ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಬಿಡೋಣ. ತಕ್ಷಣ ನೀರು ಹಾಕಬೇಡಿ, ನೀಟಾಗಿ ಎಲ್ಲ ಒಂದು ಸಲ ಮಸಾಲೆ ಎಲ್ಲ ಹಿಡಿಯೋ ಥರ ಎಲ್ಲ ಮಿಕ್ಸ್ ಮಾಡಿಬಿಡಿ, ಆಯಿತಾ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ. ನಿಮ್ಗೆ ಗೊತ್ತೇ ಇದೆ ಬಿಸಿಬೇಳೆ ಬಾತು ನಾವು ಹೇಗೆ ಮಾಡಿದ್ರು ಸ್ವಲ್ಪ ಗಟ್ಟಿ ಆಗುತ್ತೆ ಕ್ವಾಂಟಿಟಿನಲ್ಲಿ. ಸೊ ಹಂಗಾಗಿ ಸ್ವಲ್ಪ ತೆಳುವಿಗೆ ಮಾಡ್ಕೊಬೇಕು. ಸೊ ನಮ್ಮನೇಲಿ ನಾನು ಜಾಸ್ತಿ ಮಾಡಲ್ಲ ಇದನ್ನು, ಏಕೆಂದರೆ ಇದು ತಿಂದರೆ ಹೊಟ್ಟೆ ಹಸುವಾಗುತ್ತೆ, ಬೇಗ ಹೊಟ್ಟೆ ತುಂಬಲ್ಲ ಅಂತಾರೆ. ಹಂಗಾಗಿ ನಾನು ತುಂಬ ಕಡಿಮೆ, ಒಂದು 6 ತಿಂಗಳಿಗೊಂದು ಸಲ 3 ತಿಂಗಳಿಗೊಂದು ಸಲ ಮಾಡ್ತೀನಿ ಮಕ್ಕಳು ಕೇಳಿದಾಗ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ. ಇವಾಗ ಕಾಯಿಸಿರೋ ಅಂಥ ನೀರನ್ನ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪು ಎಲ್ಲ ನೋಡ್ಕೊಳ್ಳಿ. ಈ ಟೈಮಲ್ಲಿ ಪೌಡ್ರ್ ಮಿಕ್ಸ್ ಮಾಡಬೇಡಿ, ಎಷ್ಟೇ ಬೇಕು ಅಂದರೆ ನಿಮಗೆ ಒಗ್ಗರಣೆಗೆ ಹಾಕಿ ಬಾಡಿಸಿದ್ರೇ ಚೆನ್ನಾಗಿರೋದು. ಇವಾಗ ನೋಡಿ ಒಂಚೂರು ಟೇಸ್ಟ್ ಮಾಡಿಕೊಂಡೆ, ಇನ್ನು ಸ್ವಲ್ಪ ಉಪ್ಪು ಬೇಕು.
ಇಷ್ಟು ಎಚ್ಚರ ನೋಡ್ತಾ ಇದ್ದರೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ಬಿಸಿಬೇಳೆ ಬಾತ್ ನಾಳೆನೇ ಮಾಡಬೇಕು ಅಂತ. ಖಂಡಿತ ಮಾಡಿ. ನಾನು ಏನು ತೋರಿಸಿದ್ದೀನಿ ಅದೇ ರೀತಿಯಾಗಿ ಮಾಡಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಮೆಣಸು ಎಲ್ಲ ಕರೆಕ್ಟಾಗಿ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೋಬಾರ್ದು, ಹೊಟ್ಟೆ ಉರಿ ಬರುತ್ತೆ. ಸೊ ಒಂದು 2 ಸ್ಪೂನಷ್ಟು, ಒಂದು ಸ್ಪೂನ್ ಸಾಕಾಗುತ್ತೆ ಮೆಣಸು, ನಾನು ಅಷ್ಟೇ ಹಾಕ್ಕೊಂಡಿರೋದು. ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕೊನೆಗೆ ಇದಕ್ಕೊಂಚೂರು ಮೇಲೆ ತುಪ್ಪ ಹಾಕ್ಕೊಳ್ಳಿ. ಮನೇಲಿ ತುಪ್ಪ ಖಾಲಿ ಆಗಿಬಿಟ್ಟಿತ್ತು, ಇಲ್ಲಾಂದರೆ ನಾನು ಮೇಲೆ ಹಾಕ್ತಾಯಿದ್ದೆ. ಸೊ ಹಂಗಾಗಿ ನಾನು ಹಾಕಿಲ್ಲ. ಮೇಲೆ ಈ ಟೈಮಲ್ಲಿ 1 ಸ್ಪೂನ್ ತುಪ್ಪ ಹಾಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ, ಆಯಿತಾ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪೇನಾದ್ರು ಬೇಕು ಅಂತಂದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಉಪ್ಪು ಈ ಟೈಮಲ್ಲಿ ಬೇಕಾಗೇ ಆಗುತ್ತೆ, ಏಕೆಂದರೆ ನೀರು ಸೇರಿಸಿರ್ತೀವಲ್ವ. ಸ್ವಲ್ಪ ಉಪ್ಪು ಮುಂಚೆ ಸ್ವಲ್ಪ ಹಾಕಿರ್ತೀವಿ, ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ, ಇದ್ರ ಜೊತೆಗೆ ಏನು ಬೂಂದಿ ಖಾರನ ಇಟ್ಟು ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.